ಗುರುಗಳೇ, ಈ ಪಾಠದ ಮೇಲ್ಗಡೆ ವಿದ್ಯೆಯ ವಿಂದತೆ ಅಮೃತಂ ಅಂತ ಇದೆ. ಇಲ್ಲಿ ವಿಂದತೆ ಅಂದ್ರೆ ಅರ್ಥ ಏನು ಅಂತ ಹೇಳ್ತೀರಾ? ವಿಂದತೆ ಅಂದ್ರೆ ಹೊಂದುವುದು, ವಿದ್ ಲಾಭೆ, ಪಡೆಯುವುದು. ವಿದ್ಯೆಯ ಅಮೃತಂ ಲಭ್ಯತೆ ಇತ್ಯರ್ಥಃ. ಸರಿ. ವಿಂತೆ, ವಿಂದಾತೆ, ವಿಂದತೆ. ವಿದ್ಯೆಯೇ ಅಮೃತ ಅಂತಾನು ತಿಳ್ಕೋಬಹುದು ಅಂತಾನು ಆಗ್ಬೋದಾ? ಇಲ್ಲ, ಅಲ್ಲಿ ಇರುವುದು ಅಮೃತಂ ವಿಂದತೆ, ಅಮೃತವನ್ನು ಹೊಂದುತ್ತಾನೆ. ವಿದ್ಯೆಯ ಅಂತ ತೃತೀಯ ವಿಭಕ್ತಿ ಇರುವುದರಿಂದ, ವಿದ್ಯೆಯಿಂದ ಅಂತ ಇರುವುದರಿಂದ ಅದರ ಪ್ರಧಾನ ಅರ್ಥ ವಿದ್ಯೆಯಿಂದ ಅಮೃತವನ್ನು ಪಡೆಯುತ್ತಾನೆ. ಪಶ್ಯ ಪೂರ್ವಸ್ಯಾಂ ದಿಶಿ ಸೂರ್ಯಃ ಉದಯತೆ. ಪಶ್ಯ ಇತ್ಯುಕ್ತೆ ನೋಡು, ಪೂರ್ವಸ್ಯಾಂ ದಿಶಿ, ಈಸ್ಟ್ ಅನ್ನೋದು ಪೂರ್ವ ಅನ್ನುವ ಶಬ್ದಕ್ಕಿರುವಂತದ್ದು ಶಬ್ದ. ಪೂರ್ವಸ್ಯಾಂ ಅಂತ ಯಾಕೆ ಬಂತು ಅಂದ್ರೆ ಅದು ಸ್ತ್ರೀಲಿಂಗದ ರೂಪ, ಅದರಿಂದಾಗಿ ಪೂರ್ವಸ್ಯಾಂ ಇತಿ ಷಷ್ಠಿ ಸಪ್ತಮಿ ವಿಭಕ್ತಿ ಏಕವಚನ. ಪೂರ್ವಸ್ಯಾಂ ದಿಶಿ, ಪೂರ್ವದ ದಿಕ್ಕಿನಲ್ಲಿ, ಸೂರ್ಯ ಭಾನು ಅಥವಾ ದಿವಾಕರ ಪ್ರಭಾಕರ, ಉದಯತೆ ಉತ್ ಅಯತೆ, ಏರುತ್ತಾನೆ, ಹುಟ್ಟುತ್ತಾನೆ, ಆವಿರ್ಭವಿಸುತ್ತಾನೆ. ತತ್ರ ಉದಯತೆ, ಅವನು ಪೂರ್ವದಿಂದ ಬರ್ತಾನೆ, ಪೂರ್ವದಿಂದ ಎದ್ದೇಳ್ತಾನೆ ಅಂತ ಅನ್ನೋದು ಮುಖ್ಯ. ಅಯತೆ ಅನ್ನೋದು ಅಯಗತವು ಅನ್ನುವ ಧಾತುವಿನಿಂದ ಹುಟ್ಟಿದ ಶಬ್ದ. ಉತ್ ಅಯತೆ, ಎದ್ದು ಏಳುತ್ತಾನೆ, ಎದ್ದು ಬರುತ್ತಾನೆ. ತಸ್ಯ ಪ್ರಕಾಶಃ ಸಂಪ್ರತಿ ರಕ್ತಃ ಕೋಮಲಶ್ಚ ವರ್ತತೆ. ತಸ್ಯ ಇತ್ಯುಕ್ತೆ ಕಸ್ಯ? ಸೂರ್ಯಸ್ಯ. ಸೂರ್ಯಸ್ಯ ಪ್ರಕಾಶಃ, ಪ್ರಕಾಶಃ ಇತ್ಯುಕ್ತೆ ಬೆಳಕು, ಸೂರ್ಯನ ಲೈಟ್ ಎಲ್ಲ ಕಡೆಗೆ. ಸಂಪ್ರತಿ, ಸಂಪ್ರತಿ ಇತ್ಯುಕ್ತೆ ಇದಾನೀಂ, ಅಧುನಾ, ಈ ಹೊತ್ತಿನಲ್ಲಿ, ಅಂದ್ರೆ ಬೆಳಗಿನ ಹೊತ್ತಿನಲ್ಲಿ, ಉದಯ ಆದ ಹೊತ್ತಿನಲ್ಲಿ, ಸಂಪ್ರತಿ ಈ ಕಾಲದಲ್ಲಿ, ರಕ್ತಃ ಕೋಮಲಶ್ಚ ವರ್ತತೆ, ರಕ್ತಃ ಕೆಂಪು ಬಣ್ಣದ್ದು, ಕೋಮಲಃ ಮೃದುವಾದದ್ದು. ಅಂದ್ರೆ ಬೆಳಕಲ್ಲೂ ಒಂದು ಮೆದುತನ, ತೀಕ್ಷ್ಣತೆ ಅಂತಿರುತ್ತೆ. ಮಧ್ಯಾಹ್ನದ ಬಿಸಿಲು ಮೈ ಮೇಲೆ ಬಿದ್ದಾಗ ಚುಚ್ಚದಾಗಿರುತ್ತೆ. ಅದೇ ಬೆಳಗಿನ ಕಾಲದ ಸೂರ್ಯನ ಬಿಸಿಲು ಮೈ ಮೇಲೆ ಬಿದ್ರಿ ಏನೋ ಹಿತವಾಗಿ ಮೈ ದಡವಿದ ಹಾಗೆ, ಸಮಾಧಾನ ಹೇಳಿದ ಹಾಗೆ, ಆತ್ಮೀಯವಾಗಿ ಬರಮಾಡಿಕೊಂಡ ಹಾಗೆ, ಆ ಕಿರಣಗಳಲ್ಲಿ ಒಂದು ಮೃದುತ್ವ ಇರುತ್ತೆ. ಕೋಮಲಶ್ಚ ರಕ್ತಃ ಕೋಮಲಶ್ಚ ವರ್ತತೆ. ವರ್ತತೆ ಇತ್ಯುಕ್ತೆ ಇರುತ್ತದೆ. ವೃತುವರ್ತನೆ ಇತಿ ಧಾತೋಃ ರೂಪಂ. ಸೂರ್ಯಃ ಭಾನುಃ ಉದಯಮಾನಃ. ಉದಯಮಾನಃ ಇತ್ಯುಕ್ತೆ ಉದಯಿಸುತ್ತಿರಲು, ಉದಯಿಸುತ್ತಿರುವಾಗ ಏನಾಗುತ್ತೆ? ಅಂಧಕಾರಂ ನಾಶಯತಿ, ಉದಯಿಸುತ್ತಾ ಅಂತ ಅದು ಪ್ರೆಸೆಂಟ್ ಕಂಟಿನ್ಯೂಸ್. ಮಾನಃ ಅನ್ನೋದು ಎಲ್ಲಾ ಕಡೆ ಶಾನಚ್ ಪ್ರತ್ಯಯದ ರೂಪ. ಅದು ಏಧಮಾನಃ, ವರ್ತಮಾನಃ, ಯಜಮಾನಃ, ವಂದಮಾನಃ, ಸ್ಪರ್ಧಮಾನಃ, ಎಲ್ಲ ಕಡೆಯಲ್ಲಿ ಕೂಡ ಮಾನ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಹೇಳುತ್ತೆ. ಸೂರ್ಯನು ಉದಯಿಸುತ್ತಾ ಅಂದ್ರೆ ಉದಯ ಆಗುವಾಗ್ಲೇ, ಉದಯ ಆಗಿ ಎಷ್ಟೋ ಹೊತ್ತಾದ್ಮೇಲಲ್ಲ, ಉದಯಿಸುತ್ತಾ ಅಂಧಕಾರಂ ನಾಶಯತಿ, ಕತ್ತಲೆಯನ್ನು ಓಡಿಸುತ್ತಾನೆ. ನಾಶಯತಿ ನಶ ಅದರ್ಶನೆ, ಕಾಣದಂತೆ ಮಾಡ್ತಾನೆ. ಆಮೇಲೆ ಪ್ರಾಣಿನಃ ಪ್ರಬೋಧಯತಿ, ಪ್ರಾಣಿನಃ ಜೀವಿಗಳನ್ನು,
ಪ್ರಾಣಿ ಅಂದ್ರೆ ನಮ್ ತಲೆಯಲ್ಲಿ ಕನ್ನಡದಲ್ಲಿ ತಕ್ಷಣ ಬರುದು ನಮ್ಗೆ ಪ್ರಾಣಿ ಅಂದ್ರೆ ಈ ಜೀವಿಗಳು, ಯಾವುದೋ ಮನುಷ್ಯನನ್ನ ಬಿಟ್ಟು ಉಳಿದವುಗಳು ಅಂತ ನಮ್ದೊಂದು ತಲೆಯಲ್ಲಿದೆ. ಆದ್ರೆ ಮನುಷ್ಯನನ್ನ ಬಿಟ್ಟು ಅಂತ ಹೇಳಿದ್ದಲ್ಲ, ಅದು ಮನುಷ್ಯನನ್ನು ಸೇರಿಸಿ. ಆದ್ರೆ ಮನುಷ್ಯ ಹೇಳಲ್ಲ ಅನ್ನೋ ಕಾರಣಕ್ಕೆ ಬಿಡಿ, ಅವನನ್ನ ಅದು ಕಿಟಕಿಯಿಂದ ಕೈ ಹಾಕಿ ಬಂದು ಎಬ್ಸಿದ್ರು ಪರದೆ ಹಾಕಿ ಮಲ್ಕೊಳ್ತಾನೆ ಮನುಷ್ಯ. ಪ್ರಾಣಿನಃ ಪ್ರಬೋಧಯತಿ. ಸೂರ್ಯೋದಯ ಇನ್ನು ಆಗ್ಲಿಕ್ಕೆ ಪೂರ್ವದಲ್ಲೇ ಅವುಗಳು ಎದ್ದು ಚಿಲಿಪಿಲಿಗುಟ್ಟಿ ಇಡೀ ಊರನ್ನ ಎಬ್ಬಿಸಿ ತಮ್ಮ ನಿತ್ಯದ ಕೆಲಸಗಳಿಗಾಗಿ ಆಹಾರದ ಹುಡುಕುವಿಕೆ, ಅದೇ ಪ್ರಧಾನ ಅವುಗಳದ್ದು ಪಾಪ. ಆದ್ರೆ ಅದಕ್ಕೋಸ್ಕರ ಅವುಗಳು ಹೊರಟು ಸಿದ್ಧವಾಗಿ ಬಿಡುತ್ತವೆ. ಅವುಗಳು ಕಾಯಲ್ಲ ಯಾರನ್ನು ಕೂಡ. ಕುಸುಮಾನಿಚ ವಿಕಾಸೇತಿ. ಫ್ಲವರ್ಸ್, ಹೂವುಗಳು, ವಿಕಾಸಯತಿ, ಹೂವುಗಳನ್ನು ಅಂತಲ್ಲ, ಇಲ್ಲಿ ಸೂರ್ಯ ಆದ್ರಿಂದಾಗಿ ಸೂರ್ಯ ವಿಕಾಸಯತಿ, ಸೂರ್ಯನು ಅರಳಿಸುತ್ತಾನೆ. ಕಿಂ ವಿಕಾಸಯತಿ? ಕುಸುಮಾನಿ ವಿಕಾಸಯತಿ. ಕಾನಿ ವಿಕಾಸಯತಿ? ಕುಸುಮಾನಿ ವಿಕಾಸಯತಿ. ಅತ್ರ ವಾಕ್ಯೆ ಸೂರ್ಯ ಕಿಂ ಕರೋತಿ ಇತಿ ಉಚ್ಯತೆ. ಸೂರ್ಯ ಅಂಧಕಾರಂ ನಾಶಯತಿ, ಸೂರ್ಯ ಪ್ರಾಣಿನಃ ಪ್ರಬೋಧಯತಿ, ಸೂರ್ಯ ಕುಸುಮಾನಿ ವಿಕಾಸಯತಿ. ಅದರಿಂದಾಗಿ ಸೂರ್ಯ ಅನ್ನೋದು ಇಲ್ಲಿ ಕರ್ತೃಪದ. ಎಷ್ಟು ಕರ್ಮ ಇದೆ ಅಂದ್ರೆ, ಒಂದು ಅಂಧಕಾರಂ ಅನ್ನೋದಿದೆ. ಅಂಧಕಾರಂ ಅನ್ನೋದು ಅದೊಂದು ಕರ್ಮಪದ, ಕರ್ಮ ಏನಾಗತ್ತೆ ಅನ್ನೋದಕ್ಕೆ. ಅಂಧಕಾರಂ ನಾಶಯತಿ. ಆದ್ರೆ ಸೂರ್ಯ ಅನ್ನೋದಕ್ಕೊಂದು ವಿಶೇಷಣ ಕೊಟ್ಟರು, ಉದಯಮಾನ ಸೂರ್ಯ ಅಂತ. ಉದಯಮಾನ ಸೂರ್ಯ ಅಂತಂದ್ರೆ ಉದಯಿಸುತ್ತಿರುವ ಸೂರ್ಯನು, ಉದಯಿಸುತ್ತಿರುವ ಅನ್ನೋದು ಅದಕ್ಕೆ ವಿಶೇಷಣ, ಸೂರ್ಯ ಅನ್ನೋದು ವಿಶೇಷ್ಯ. ವಿಶೇಷಣಗಳು ಯಾವತ್ತೂ ಕೂಡ ಸಮಾನ ವಿಭಕ್ತಿ, ಸಮಾನ ಲಿಂಗ, ಸಮಾನ ವಚನಗಳಲ್ಲಿ ಇರ್ತವೆ. ಇದು ಸಂಸ್ಕೃತದಲ್ಲಿ ಅಂದ್ರೆ ನಾವು ಕನ್ನಡದಲ್ಲಿ ಏನಾಗುತ್ತೆ ಅಂದ್ರೆ, ಉದಯಿಸುತ್ತಿರುವ ಸೂರ್ಯ ನಾವು ಉದಯಿಸುತ್ತಿರುವ ಅಂತ ಹಾಕಿದ್ವಿ. ಅಥವಾ ಬಿಳಿಯಾದ ಬಟ್ಟೆ, ಕಪ್ಪಾದ ಜಡೆ, ಅಗಲವಾದ ಕಣ್ಣು, ಎತ್ತರವಾದ ಶರೀರ, ಉದ್ದವಾದ ನದಿ, ಎತ್ತರವಾದ ಬೆಟ್ಟ ಅಂತ ಹೀಗೆ ನಾವು ಆದ ಅನ್ನುವ ಶಬ್ದದಿಂದ ಹೇಳುವುದನ್ನ ವಿಶೇಷಣ ಭಾವ ಅಂತ ಕನ್ನಡದಲ್ಲಿ ಪರಿಗ್ರಹಿಸಬಹುದು. ಸಂಸ್ಕೃತದಲ್ಲಿ ಸುಲಭ ಗುರುತಿಸ್ಲಿಕ್ಕೆ, ನೋಡ್ಕೊಳ್ಬೇಕು. ಸುಲಭ ಅಂತ ಹೇಳಿ ಎಲ್ಲ ಸಮಾನ ವಿಭಕ್ತಿಯಲ್ಲಿ ಇದ್ದವುಗಳೆಲ್ಲ ಒಂದೇ ಅಂತ ತೀರ್ಮಾನ ಮಾಡೋದಲ್ಲ. ಅದರ ಹತ್ರ ಇರುತ್ತೆ. ಉದಯಮಾನ ಸೂರ್ಯ ಕಿಂಕರೋತಿ ಅಂಧಕಾರಂ ನಾಶಯತಿ. ಈ ಉದಯಮಾನ ಅಂದ್ರೆ ಅದು ಉದಯಿಸುತ್ತಿರುವಾಗ್ಲೇ, ಉದಯಿಸುತ್ತಾ ಒಟ್ಟೊಟ್ಟಿಗೆನೆ ಆ ಕೆಲಸ ಮಾಡುತ್ತೆ ಅನ್ನೋದಕ್ಕೋಸ್ಕರ ಅದು ಶಾನಚ್ ಪ್ರತ್ಯಯವನ್ನು ಹೇಳಿದ್ದು. ಸರಿ, ಒಂದು ಕೆಲಸ ಆಯ್ತು, ಅಂಧಕಾರಂ ನಾಶಯತಿ. ಇನ್ನೇನ್ ಮಾಡುತ್ತೆ ಸೂರ್ಯನ ಕಿರಣಗಳು ಅಥವಾ ಸೂರ್ಯ? ಪ್ರಾಣಿನಃ ಪ್ರಬೋಧಯತಿ. ಪ್ರಾಣಿನಃ ಮತ್ತೊಂದು ಕರ್ಮ, ಪ್ರಾಣಿಗಳನ್ನು ಪ್ರಬೋಧಯತಿ, ಅದು ಕರ್ಮ, ಕ್ರಿಯೆ. ಪ್ರಾಣಿಗಳನ್ನು ಪ್ರಬೋಧಯತಿ, ಪ್ರಬೋಧನ ಕ್ರಿಯೆಗೆ ಪ್ರಾಣಿನಃ ಅನ್ನೋದು ಕರ್ಮ. ಪ್ರಬೋಧಯತಿ, ಎಬ್ಬಿಸುತ್ತವೆ. ಇನ್ನೊಂದು ಮೂರನೇ ಕರ್ಮ ವಿಕಾಸಯತಿ. ಏನನ್ನು? ಕುಸುಮಾನಿ. ಯಾವಾಗ ಏನನ್ನು ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಅಂದ್ರೆ ಅದು ಕರ್ಮ ಆಗುತ್ತೆ. ಕ್ರಿಯೆ ಏನು? ವಿಕಾಸಯತಿ. ಏನನ್ನು ವಿಕಾಸಯತಿ? ಕುಸುಮಾನಿ ವಿಕಾಸಯತಿ. ಅತಃ ಸೂರ್ಯ ನಾಶಯತಿ. ಈ ನಾಶಯತಿ, ಪ್ರಬೋಧಯತಿ, ವಿಕಾಸಯತಿ ಆಕಾಂಕ್ಷಾ ಕ್ರಮದಲ್ಲಿ ನಾವು ವಾಕ್ಯವನ್ನು ಯೋಚನೆ ಮಾಡಿದರೆ, ನಾಶಯತಿ. ಕಹ ನಾಶಯತಿ? ಸೂರ್ಯ ನಾಶಯತಿ. ಕೀದೃಶಃ ಸೂರ್ಯ ನಾಶಯತಿ? ಉದಯಮಾನ ಸೂರ್ಯ ನಾಶಯತಿ. ಉದಯಮಾನ ಸೂರ್ಯ ಕಿಂ ನಾಶಯತಿ? ಉದಯಮಾನ ಸೂರ್ಯ ಅಂಧಕಾರಂ ನಾಶಯತಿ. ಮತ್ತೆ ಪ್ರಬೋಧಯತಿ. ಕಹ ಪ್ರಬೋಧಯತಿ? ಸೂರ್ಯ ಪ್ರಬೋಧಯತಿ. ಕಾನ್ ಪ್ರಬೋಧಯತಿ? ಪ್ರಾಣಿನಃ ಪ್ರಬೋಧಯತಿ. ವಿಕಾಸಯತಿ. ಕಹ ವಿಕಾಸಯತಿ? ಸೂರ್ಯ ವಿಕಾಸಯತಿ. ಕಾನಿ ವಿಕಾಸಯತಿ? ಕುಸುಮಾನಿ ವಿಕಾಸಯತಿ. ಇಲ್ಲಿ ವಿಕಾಸಯತಿ ಅಂತ ಕುಸುಮಾನಿ ಬಹುವಚನ ಇದ್ರು
ಏಕವಚನ ಯಾಕೆ ಬಂತು ಗೊತ್ತಾ? ಸೂರ್ಯ ವಿಕಾಸ ಸೂರ್ಯ ಹಾ, ಸೂರ್ಯ ಕರ್ತೃ ಒಬ್ಬನೇ ಇರೋದ್ರಿಂದ. ಸೂರ್ಯ ಒಬ್ಬನೇ ಆದ್ರಿಂದಾಗಿ ಎಷ್ಟು ಕುಸುಮಗಳನ್ನು ಬೇಕಾದ್ರೂ ಒಬ್ಬನೇ ಸೂರ್ಯ ಅರಳಿಸುವುದಕ್ಕೆ ಸಾಧ್ಯತೆ ಇದೆ. ಆದ್ರಿಂದಾಗಿ ನಮಗೆ ಕುಸುಮಾನಿ ಅಂತ ಬಂತು ಬಹುವಚನ, ಆದ್ರಿಂದಾಗಿ ನಾವು ಧಾತುವಿಗೆ ಬಹುವಚನ ಹಾಕ್ಬೇಕಾ ಅಂತ ಡೌಟ್ ಬರ್ಬೇಕಾಗಿಲ್ಲ. ಯಾಕೆಂದ್ರೆ ಕರ್ತೃ ಏನಿರುತ್ತೋ ಅದರಂತೆ ಕ್ರಿಯೆಗೆ ಸಂಬಂಧಪಟ್ಟ ವಿಭಕ್ತಿಗಳು, ಕ್ರಿಯೆಗೆ ಸಂಬಂಧಪಟ್ಟ ವಚನಗಳು ವ್ಯತ್ಯಾಸ ಆಗುತ್ತೆ. ಸರಿ, ಬೆಳಕಾದ ನಂತರದ ಇನ್ನು ಕೆಲವು ಮನೆಯಲ್ಲಿ ಅಥವಾ ಪರಿಸರದಲ್ಲಿ ಆಗುವ ಕಾರ್ಯಗಳೇನು ಅನ್ನೋದನ್ನ ಹೇಳುತ್ತಾರೆ. ಸೂರ್ಯೋದಯ ನಂತರಂ ಕಿಂ ಕಿಂ ಕುರುವಂತಿ ಕೇಕೆ ಕಿಂ ಕಿಂ ಕಾರ್ಯಂ ಕುರುವಂತಿ ಇತಿ ಅಗ್ರೆ ಪ್ರಬೋಧಯತಿ ಅಥವಾ ವಿಚಾರಯತಿ ಸಂತೋ ಬಾಲಾಹ ಸಂತಹ ಬಾಲಾಹ. ಈಗ ನಿಮಗೆ ವಿಶೇಷಣ ಭಾವ ಅಂತ ಗೊತ್ತಾಗುತ್ತೆ. ಸಂತಹ ಒಳ್ಳೆಯ, ಸಂತೌ ಸಂತಹ ಅಂತ ಶಬ್ದ. ಅದು ಸಂತಹ ಅಂದ್ರೆ ಒಳ್ಳೆಯ ಮಕ್ಕಳು. ನಮ್ಗೆ ಕನ್ನಡದಲ್ಲಿ ಹೇಳುವಾಗ ಒಳ್ಳೆಯ ಅಷ್ಟೇ ಇದೆ, ಅಥವಾ ಒಳ್ಳೆಯದಾದ ಅಂತ ಬೇಕಾದ್ರೆ ಸೇರಿಸಬಹುದು. ಆದ್ರೆ ಒಳ್ಳೆಯ ಮಕ್ಕಳು ಅನ್ನುವಲ್ಲಿ ಒಳ್ಳೆಯ ಅನ್ನೋದು ಬಾಲಾಹ ಅನ್ನೋದಕ್ಕೆ ವಿಶೇಷಣ. ಹಾಗಾಗಿ ಬಾಲಾಹ ವಿಶೇಷ್ಯ, ಸಂತಹ ವಿಶೇಷಣ. ಸಂತಹ ಬಾಲಾಹ ಒಳ್ಳೆಯ ಮಕ್ಕಳು, ಸೂರ್ಯೋದಯಾತ್ ಪೂರ್ವಂ ಸೂರ್ಯೋದಯಕ್ಕಿಂತ ಮೊದಲು. ಸಂತಹ ಬಾಲಾಹ ಸೂರ್ಯೋದಯಾತ್ ಪೂರ್ವಂ, ಪೂರ್ವ ಅಂದ್ರೆ ಮೊದಲು. ಅದು ಸೂರ್ಯೋದಯಾತ್ ಅನ್ನೋದು ಪಂಚಮಿ ವಿಭಕ್ತಿ. ಸೂರ್ಯೋದಯಕ್ಕಿಂತ ಮೊದಲು, ಸೂರ್ಯೋದಯಾತ್ ಪೂರ್ವಂ. ಈ ಪೂರ್ವಂ ಅಂದ್ರೆ ಅದು ನಾವು ಕನ್ನಡದಲ್ಲಿ ಹೇಳ್ತೇವೆ ಮೊದಲಿಗೆ. ಅವನು ಮೊದಲಿಗೆ ಹಾಡೇ ಹೇಳ್ತಿರ್ಲಿಲ್ಲ, ಈಗ ಪರವಾಗಿಲ್ಲ ಹಾಡು ಹೇಳ್ತಾನೆ ಮೊದಲಿಗೆ ಅಂತ ನಾವು ಕನ್ನಡದಲ್ಲಿ ಬಳಸ್ತೀವಲ್ಲ, ಅದನ್ನ ಪೂರ್ವಂ ಅಂದ್ರೆ. ಇದು ಪೂರ್ವ ಅಂದ್ರೆ ಈಸ್ಟ್ ಅಂತ ಅನ್ನೋ ಅರ್ಥದಲ್ಲ. ಪೂರ್ವ ಅಂದ್ರೆ ಪೂರ್ವದಲ್ಲಿ, ಮೊದಲು. ಪೂರ್ವಸ್ಮಿನ್ ಕಾಲೇ, ಪೂರ್ವ ಕಾಲದಲ್ಲಿ ಅಂತ ಹೇಳುವಾಗ ಬಳಸುವ ಶಬ್ದ. ಏನಾಯ್ತು? ಸೂರ್ಯೋದಯಾತ್ ಪೂರ್ವಂ ಕಿಂ ಭವತಿ? ಸೂರ್ಯೋದಯಾತ್ ಪೂರ್ವಂ ಕಿಂ ಉಷಸಿ. ಸೂರ್ಯೋದಯಕ್ಕಿಂತ ಮೊದಲಿರುವ ಕಾಲ ಯಾವುದು? ಉಷಸ್. ಉಷಸ್ ಅಂತಂದ್ರೆ ಒಟ್ಟು 3 ಉದಯವನ್ನ ಹೇಳ್ತಾರೆ. ಉಷೋದಯ, ಅರುಣೋದಯ ಮತ್ತು ಸೂರ್ಯೋದಯ. 3 ಉದಯಗಳು. ಅದರಲ್ಲಿ ಉಷಸಿ, ಉಷೋದಯ ಆಗುವಾಗ ಉಷಸಿ ಅಂದ್ರೆ ಯಾರದು? ಉಷಸ್ ಅಂದ್ರೆ, ಉಷಾ ಅಂದ್ರೆ ಯಾರು? 2 ಉಷಾ ಇದ್ದಾರೆ. ಒಂದು ಅರುಣನ ಮಡದಿ ಉಷಾ ಅಂತಿದ್ದಾಳೆ, ಇನ್ನೊಬ್ಳು ಅಶ್ವಿ ದೇವತೆಗಳ ಮಗಳು, ಅಶ್ವಿ ದೇವತೆಗಳ ಹೆಂಡತಿ ಉಷಾ ಇದ್ದಾಳೆ. ಅವಳು ಉಷಾಹ, ಉಷಸೌ, ಉಷಸಃ. ಸ್ತ್ರೀಲಿಂಗದ ಪ್ರಯೋಗ ಆಗತ್ತೆ. ಇದು ಉಷಾ, ಉಷಾಹ, ಉಷಸೌ, ಉಷಸಃ. ಅರುಣೋದಯದ ಕಾಲದ ಪೂರ್ವದಲ್ಲಿ ಉಷಸ್ ಅನ್ನೋದು ಸಕಾರಾಂತವಾದದ್ದು. ಅಶ್ವಿ ದೇವತೆಗಳ ಮಡದಿ ಉಷಾ ಅವಳು. ಪ್ರಬುದ್ಧ, ಉಷಸಿ ಪ್ರಬುದ್ಧ ಯಾರು? ಮಕ್ಕಳು. ಪ್ರಬುದ್ಧ ಲೆಪ್ ಪ್ರತ್ಯಯ ಅಂತ ಮವ್ಯಯಂ. ಲೆಪ್ ಅಂತ ಬಂದದ್ರಿಂದ ನಮಗೆ ಅದು ಆಗಿ ಅನ್ನೋ ಅರ್ಥ ಗೊತ್ತಾಗುತ್ತೆ. ಆಗಿ, ಎದ್ದು, ಹೋಗಿ, ನೋಡಿ, ಮಾಡಿ, ತಿಂದು, ಕುಣಿದು, ಎದ್ದು, ಹೇಳಿ, ಕೇಳಿ, ನೋಡಿ, ಏನ್ ಕ್ರಿಯೆ ಆದ್ರೂ ಕೂಡ ಆ ಕ್ರಿಯೆಯ ಬಳಿಕ ಅಂತ ಅರ್ಥ. ಅದು ಇದು ಭೂತಾರ್ಥಕವಾದ ಪ್ರಯೋಗ. ಭೂತ ಅಂದ್ರೆ ಒಂದು ಕೆಲಸ ನಡೆದ ನಂತರ ಪ್ರಯೋಗಿಸುವ ಶಬ್ದದ ರೂಪ. ಲೆಪ್ ಮತ್ತೆ ತ್ವ, ಕೃತ್ವ, ಸ್ಮೃತ್ವ, ಧೃತ್ವ, ಈ ಎಲ್ಲಾ ಕಡೆಯಲ್ಲೂ ಕೂಡ ಲೆಪ್ ಬಂದಿದೆ. ಉಷಸಿ ಪ್ರಬುದ್ಧ ಏನ್ ಮಾಡ್ತಾರೆ? ಉಷಸಿ ಪ್ರಬುದ್ಧ ಸ್ವೀಯಾನ್ ಪಾಠಾನ್ ಪಠಂತಿ. ಈ ಸ್ವೀಯಾನ್ ಪಾಠಾನ್ ಮತ್ತೆ ನೀವು ಗಮನಿಸಿದ್ರೆ ಅಲ್ಲಿ ಸ್ವೀಯಾನ್ ತನ್ನದಾದ, ತನಗೆ ಸಂಬಂಧಿಸಿದ
ಪಾಠಾನ್ ಮತ್ತದು ವಿಶೇಷಣ ಭಾವ ಬಂತು. ಸ್ವೀಯಾನ್ ಪಾಠಾನ್ ತನಗೆ ಓದಿಕೊಳ್ಳಬೇಕಾದ, ತನಗೆ ಅಧ್ಯಯನಕ್ಕೆ ಅಗತ್ಯ ಇರುವ ವಿಷಯಗಳನ್ನು ಪಠಂತಿ. ಯಾಕೆಂದ್ರೆ ಬೆಳಿಗ್ಗೆ ಎದ್ದು ಏನು ಓದ್ತೀವೋ ಅದು ಜೀವನದುದ್ದಕ್ಕೂ ನಮಗೆ ಲಾಭ ಆಗುತ್ತೆ. ಅಷ್ಟೇ ಹೊತ್ತಿಗೆ ಎಬ್ಬಿಸಿ ತಲೆ ಕೆಡಿಸಿದ್ರೆ ಇಡೀ ದಿವಸ ತಲೆ ಹಾಳಾಗಿರುತ್ತೆ. ಹಾಗಾಗಿ ಬೆಳಿಗ್ಗೆ 4 ಗಂಟೆಗೆ ಏನೇನೋ ಹೇಳಿಕೊಡುವಂತಹ ಒಂದು ದುಷ್ಟ ವ್ಯವಸ್ಥೆಯೂ ಕೂಡ ಇದೆ. ಅಷ್ಟೊತ್ತಿಗೆನೆ ಅವರಿಗೆ ಬ್ರೈನ್ ವಾಶ್ ಮಾಡ್ತಾರೆ. ಆ ಹೊತ್ತಿಗೆನೆ ಕರೆಸಿ ಬೇಡವಾದ್ದೆಲ್ಲ ಹೇಳಿಕೊಡ್ತಾರೆ. ಒಳ್ಳೇದ್ ಮಾಡಿದ್ರೆ ಅದು ಒಳ್ಳೆ ಫಲ ಕೊಡುತ್ತೆ, ಕೆಟ್ಟದನ್ನು ಹೇಳ್ಕೊಟ್ರೆ ಅದು ಕೆಟ್ಟ ಫಲವನ್ನೇ ಕೊಡುತ್ತೆ. ನಾವು ಆ ಸಮಯವನ್ನ ಹೇಗೆ ಬಳಸ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್. ನಮಗೆ ಆ ಹೊತ್ತಿಗೆ ನಿದ್ದೆ ಮಾಡ್ತೇವೆ ಅಂದ್ರೆ ಬದುಕಿಡೀ ನಿದ್ದೆಯಲ್ಲೇ ಸಾಗುತ್ತೆ. ಆ ಹೊತ್ತಿಗೆ ನಾವು ಎದ್ದು ಓದ್ತೇವೆ ಅಂದ್ರೆ ಅಧ್ಯಯನದ ಕಡೆಗೆ ಮನಸ್ಸು ಸಾಗುತ್ತೆ. ಜಪಿಸ್ತೇವೆ ಅಂದ್ರೆ ಏಕಾಗ್ರತೆ ಹೆಚ್ಚಿ ಜಪಾನುಷ್ಠಾನದಿಂದ ಮಂತ್ರ ಸಿದ್ಧಿ ಆಗಬಹುದು, ಅಥವಾ ಜೀವನದ ಆರೋಗ್ಯ ಸುಧಾರಿಸುತ್ತೆ, ಇದ್ದ ಆರೋಗ್ಯ ಹಾಗೆ ಮುಂದುವರಿಯುತ್ತೆ. ಇದೆಲ್ಲ ಪ್ರಾತಃ ಕಾಲದಲ್ಲಿ ನಾವು ಏನ್ ಮಾಡ್ತೇವೆ ಅದಕ್ಕೆ ತಕ್ಕಂತೆ. ಯಾಕಂದ್ರೆ ನಿದ್ದೆ ಅನ್ನೋದು ಮರೆಗುಳಿತನಕ್ಕೆ ಕಾರಣವಾಗುವ ಸಂಗತಿ. ಸೂರ್ಯೋದಯ ಆಗುವಾಗ ನಾವು ಎದ್ದೇ ಇಲ್ಲ ಅಂದ್ರೆ ನಮ್ಮ ನೆನಪಿನ ಶಕ್ತಿಯನ್ನು ಜಾಗೃತಗೊಳಿಸುವಂತಹ ಹೊತ್ತಿಗೆ ನಾವು ರಿಸೀವ್ ಮಾಡಲಿಲ್ಲ. ಆದ್ರಿಂದ ಆ ಹೊತ್ತಿನ ನಮ್ಮ ಔದಾಸೀನ್ಯ ಅಥವಾ ರಿಸೀವ್ ಮಾಡದೇ ಇರುವಂತಹ ದಡ್ಡತನ ನಮ್ಮ ಬುದ್ಧಿವಂತಿಕೆಯನ್ನ, ನಮ್ಮ ಒಂದು ನೆನಪಿನ ಶಕ್ತಿಯನ್ನ, ಧಾರಣ ಶಕ್ತಿಯನ್ನ, ಪ್ರಧಾನವಾಗಿ ಶ್ರದ್ಧಾ, ಮೇಧಾ, ಯಶಃ, ಪ್ರಜ್ಞಾ, ವಿದ್ಯಾ, ಬುದ್ಧಿ ಇತ್ಯಾದಿಗಳು ಅಗ್ನಿಯಿಂದ ಏನು ಹೇಳ್ತಾರೆ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ, ಅದು ಸೂರ್ಯನಿಗೂ ಸಂಬಂಧಿಸಿದ್ದದು. ಸೂರ್ಯನಿಂದಲೂ ಕೂಡ ಇಷ್ಟೆಲ್ಲ ಲಭ್ಯ ಆಗುತ್ತೆ. ಯಾಕಂದ್ರೆ ಸೂರ್ಯನಲ್ಲೂ ನಿಂತು ಕೆಲಸ ಮಾಡ್ತಾ ಇರುವಂತದ್ದು ಬಿಸಿನೇ, ಅಗ್ನಿನೇ. ಸ್ವೀಯಾನ್ ಪಾಠಾನ್ ಪಠಂತಿ, ಆ ಹೊತ್ತಿಗೆ ತಮ್ಮ ಅಧ್ಯಯನದ ಭಾಗಗಳನ್ನು ಓದುತ್ತಾರೆ. ಪಠಂತಿ, ಈ ಗಮನಿಸಿ, ಪಠಂತಿ ಕೇ ಪಠಂತಿ, ಬಾಲಾಹ ಪಠಂತಿ. ಕೀದೃಶಾಹ ಬಾಲಾಹ ಪಠಂತಿ, ಸಂತಃ ಬಾಲಾಹ ಪಠಂತಿ. ಕಾನ್ ಪಠಂತಿ, ಪಾಠಾನ್ ಪಠಂತಿ. ಕೀದೃಶಾನ್ ಪಾಠಾನ್ ಪಠಂತಿ, ಸ್ವೀಯಾನ್ ಪಾಠಾನ್ ಪಠಂತಿ. ಕದಾ ಪಠಂತಿ, ಕಿಂ ಕೃತ್ವಾ ಪಠಂತಿ, ಪ್ರಬುದ್ಧ್ಯ ಸ್ವೀಯಾನ್ ಪಾಠಾನ್ ಪಠಂತಿ. ಕದಾ ಪ್ರಬುದ್ಧ್ಯ ಸ್ವೀಯಾನ್ ಪಾಠಾನ್ ಪಠಂತಿ, ಉಷಸಿ ಪ್ರಬುದ್ಧ್ಯ ಸ್ವೀಯಾನ್ ಪಾಠಾನ್ ಪಠಂತಿ. ಪುನಃ ಕದಾ ಸ್ವೀಯಾನ್ ಪಾಠಾನ್ ಪಠಂತಿ, ಪೂರ್ವಂ ಪ್ರಬುದ್ಧ್ಯ ಸ್ವೀಯಾನ್ ಪಾಠಾನ್ ಪಠಂತಿ. ಕಸ್ಮಾತ್ ಪೂರ್ವಂ ಉಷಸಿ ಪ್ರಬುದ್ಧ್ಯ ಸ್ವೀಯಾನ್ ಪಾಠಾನ್ ಪಠಂತಿ. ಸೂರ್ಯೋದಯಾತ್ ಪೂರ್ವಂ ಉಷಸಿ ಪ್ರಬುದ್ಧ್ಯ ಸ್ವೀಯಾನ್ ಪಾಠಾನ್ ಪಠಂತಿ. ಇದು ನಮಗೆ ಏನಪ್ಪಾ ಮತ್ತೆ ಮತ್ತೆ ಅದೇ ಪದಗಳನ್ನ ತಿರುಗಿಸಿ ತುಂಬಾ ಸರ್ತಿ ಹೇಳ್ತಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ಬೋದು. ಆದ್ರೆ ಹೀಗೆ ಒಂದು ಮನಸ್ಸಿನಲ್ಲಿ ಒಂದು ಕ್ರಿಯೆ, ಒಂದು ಧಾತುವಿನ ಶಬ್ದದ ಹಿಂದೆ ಏನೇನು ಪದಗಳನ್ನು ಜೋಡಿಸ್ಲಿಕ್ಕೆ ಸಾಧ್ಯನೋ ಅಲ್ಲಿ ವಾಕ್ಯ ಹೇಗೂ ಇರುತ್ತೆ. ಇದ್ದ ವಾಕ್ಯಕ್ಕೆ ಆಕಾಂಕ್ಷ ಅಂತ. ಆಕಾಂಕ್ಷ ಅಂದ್ರೆ ಪ್ರಶ್ನೆ ಬರುತ್ತೆ. ಪಠಂತಿ ಅಂತ ಬಂದ ತಕ್ಷಣ ಓದುತ್ತಾನೆ, ನಮ್ ಪ್ರಶ್ನೆ ಬರುತ್ತೋ ಇಲ್ವೋ, ಯಾರು ಓದುತ್ತಾನೆ? ಯಾರು ಒಬ್ಬ ಓದ್ತಾನೆ. ಶ್ರೀಧರ ಪಠತಿ, ಏನು ಓದ್ತಾನೆ? ಏನು ಓದ್ತಾನೆ? ಗೀತಾಂ ಪಠತಿ. ಶ್ರೀಧರ ಗೀತಾಂ ಪಠತಿ. ಕಸ್ಯ ಗೀತಾಂ ಪಠತಿ? ಭಗವತಃ ಗೀತಾಂ ಪಠತಿ. ಕೀದೃಶೀಂ ಗೀತಾಂ ಪಠತಿ. ಭಗವದುಕ್ತಾಂ ಗೀತಾಂ ಪಠತಿ. ಕಸ್ಮೈ
ಭಗವದುಕ್ತಾಂ ಗೀತಾಂ ಪಠತಿ, ಅರ್ಜುನಾಯ ಭಗವದುಕ್ತಾಂ ಗೀತಾಂ ಪಠತಿ. ಅಂದ್ರೆ ನೀವು ವಾಕ್ಯಗಳನ್ನ ಅರ್ಥಾದ ಹಾಗೆ ಜೋಡಿಸಿಕೊಂಡು ಹೋದ್ರೆ ಅದರ ಪ್ರಶ್ನೆ ಅಲ್ಲಿ ಬರುತ್ತೆ. ಅದು ಯಾವುದಕ್ಕೆ ಯಾವ ಪ್ರಶ್ನೆ ಮಾಡಬೇಕು, ಕಾಲದ ವಿಷಯ ಬಂದಾಗ ಕದಾ, ಸ್ಥಳದ ವಿಷಯ ಬಂದಾಗ ಕಸ್ಮಿನ್, ಸಂಖ್ಯೆಯ ವಿಷಯ ಬಂದಾಗ ಕತಿ. ಇದು ನಮಗೆ ಪ್ರಶ್ನೆಯಾಗಿ ಕೇಳಬೇಕಾದ ಶಬ್ದಗಳು ಅಂತ ಗೊತ್ತಾದ್ರೆ ಆಮೇಲೆ ಈಸಿ. ಯಾವ ವಿಭಕ್ತಿಯಲ್ಲಿ ಆ ಉತ್ತರ ಇದೆಯೋ ಅದಕ್ಕೆ ಅದು ಶ್ರೀಲಿಂಗ ಆದ್ರೆ ಶ್ರೀಲಿಂಗ, ಪುಲ್ಲಿಂಗ ಆದ್ರೆ ಪುಲ್ಲಿಂಗ, ನಪುಂಸಕಲಿಂಗ ಆದ್ರೆ ನಪುಂಸಕಲಿಂಗ, ಹೀಗೆ ಆಯಾ ಲಿಂಗಗಳ ಪದಗಳನ್ನ ಬಳಸಿ ಆ ಕಿಂ ಶಬ್ದವನ್ನ ಉಪಯೋಗಿಸಿಕೊಳ್ಳುವುದು ಗೊತ್ತಿರಬೇಕು. ಸರಿ, ಈಗ ಮುಂದೆ ಹೋಗೋಣ. ಯಾರಾದ್ರೂ ಓದಿ ಈಗ. 1 minute, sir. I want to interrupt. What is the Kindly. meaning of prabudhya? Prabudhya, Prabudhya. ushasi prabudhya means? ಎಚ್ಚರಗೊಳಿಸಿ, ವೇಕ್ I ಅಪ್. don't understand it. Wake up. Okay. Hmm. Thank you. ಯಾರಾದ್ರೂ ಓದಿ ಮೊದಲನೇ ಸಾಲು. ಯದಾ ಸೂರ್ಯಃ ಕ್ರಮೇಣೋದ್ಗಚ್ಚನ್ ನಭಸೋ ಮಧ್ಯಮಾರೋಹತಿ ತದಾ ಮಧ್ಯಾಹ್ನಃ. ಏನರ್ಥ? ಯದಾ ಯಾವಾಗ, ಸೂರ್ಯನು ಕ್ರಮೇಣೋದ್ಗಚ್ಚನ್, ಕ್ರಮೇಣ ಉತ್ಗಚ್ಚನ್, ಕ್ರಮೇಣ ನಿಧಾನವಾಗಿ, ಉತ್ ಮೇಲೆ, ಗಚ್ಚನ್ ಹೋಗುತ್ತಿರೋ. ಸರಿ ಸರಿ. ನಭಸೋ ಆಕಾಶದಲ್ಲಿ, ಮಧ್ಯಮಾರೋಹ ಆಕಾಶದ ನಭಸೋ ಮಧ್ಯಮಾರೋಹತಿ ಮಧ್ಯದಲ್ಲಿ ಏರುತ್ತಾನೋ, ತದಾ ಆವಾಗ, ಮಧ್ಯಾಹ್ನ ದಿನದ ಮಧ್ಯಭಾಗ. ಅದನ್ನು ಮಧ್ಯಾಹ್ನ ಅಂತ ಕರೀತಾರೆ. ಸರಿ, ಈಗ ಇದರಲ್ಲಿ ಕ್ರಿಯಾಪದ ಇದೆಯಾ? ಆರೋಹತಿ. ಆರೋಹತಿ ಕ್ರಿಯಾಪದ. ಕರೆಕ್ಟ್. ಕಹ ಆರೋಹತಿ? ಸೂರ್ಯಃ ಆರೋಹತಿ. ಕುತ್ರ ಆರೋಹತಿ? ನಭಸಿ ಆರೋಹತಿ. ಮಧ್ಯಂ ಆರೋಹತಿ? ಮಧ್ಯಂ ಆರೋಹತಿ. ಕಸ್ಯ ಮಧ್ಯಂ ಆರೋಹತಿ? ನಭಸಿ ಮಧ್ಯಂ ಆರೋಹಯತಿ. ನಭಸಃ ನಭಸಃ ಮಧ್ಯಂ ಆರೋಹತಿ. ನಭಸಃ ಮಧ್ಯಂ ಆರೋಹಯತಿ. ಆರೋಹತಿ. ಆರೋಹತಿ ಮತ್ತೆ ಆರೋಹಯತಿ ವ್ಯತ್ಯಾಸ ಏನು? ಆರೋಹಯತಿ ಇನ್ನೊಬ್ಬರನ್ನ ಏರಿಸುವುದು. ಓಕೆ, ಸರಿ. ಆರೋಹತಿ ತಾನೇರುವುದು. ಸರಿ. ಕಥಂ ನಭಸಃ ಮಧ್ಯಂ ಆರೋಹತಿ? ಕ್ರಮೇಣೋದ್ಗಚ್ಚನ್ ನಭಸಃ ಮಧ್ಯಂ ಆರೋಹತಿ. ತದಾ ಕಿಂ ಭವತಿ? ಯದಾ ಮಧ್ಯಂ ಆರೋಹತಿ ತದಾ ಮಧ್ಯಾಹ್ನಃ ಭವತಿ. ಯದಾ ಮತ್ತು ತದಾ ಜೋಡಿ ಪದಗಳು ನೋಡಿ. ಮಾತು ಶುರುವಾಗುವಾಗ ಯದಾ ಅಂತಿದೆ, ಮಾತು ಮುಗಿಯುವಾಗ ತದಾ ಅಂತಿದೆ. ಅಂದ್ರೆ ಅದು ಕಾರ್ಯಕಾರಣ ಭಾವವನ್ನು ಹೇಳುತ್ತೆ. ಹೀಗಾದ್ರೆ ಹೀಗಾಗತ್ತೆ, ಹೀಗಾಗ್ಲಿಲ್ಲ ಅಂತಾಗಿದ್ರೆ ಹೀಗಾಗ್ಸಿರ್ಲಿಲ್ಲ. ಒಂದು ವೇಳೆ ಮಳೆ ಬರದೇ ಇದ್ದಿದ್ರೆ ಇವತ್ತು ಉತ್ಸವ ಚೆನ್ನಾಗಾಗ್ತಿತ್ತು. ಯಾವಾಗ ದೀಪ ಬರುತ್ತೋ ಆವಾಗ ಸೊಳ್ಳೆಗಳು ಕಮ್ಮಿ ಆಗ್ತವೆ. ಎಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಕಡೆಯಲ್ಲಿ ಬೆಂಕಿ ಇದೆ ಅಂತ ಅರ್ಥ ಅಂತ ನಾವು ಹೀಗೆ ಒಂದು ಕಾರ್ಯಕಾರಣ ಭಾವವನ್ನು ಗುರುತಿಸುವ ಅಭ್ಯಾಸ ಆದ್ರೆ ಈ ಪ್ರಯೋಗಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ ಸುಲಭ ಆಗುತ್ತೆ. ಅತ್ರ ಉದ್ಗಚ್ಚನ್ ಇತಿ
ಶತ್ರು ಪ್ರತ್ಯಯ ಅಂತ ಶಬ್ದ. ಉದ್ಗಚ್ಚನ್ ಅಂದ್ರೆ ಮೇಲಕ್ಕೆ ಏರುತ್ತಾ, ಉದ್ಗಚ್ಚನ್. ಇಲ್ಲೊಂದು ಸಂಧಿ ಇದೆ, ಹೇಳಿ ನೋಡೋಣ, ಬಿಡಿಸಿ. ಉತ್ ಗಚ್ಚನ್. ಹ್ಮ್ ಉತ್ ಗಚ್ಚನ್ ಗಕಾರಾಗಮ. ಅದು ಗಚ್ಚನ್ ಅನ್ನುವಲ್ಲಿ ಇದೆ ಗ. ಉದ್ಗಚ್ಚನ್ ಉತ್ ತ ದ ಉತ್ ಇರೋದು ದ ಆಗುತ್ತೆ. ಉದ್ಗಚ್ಚನ್. ಹಾ, ಉತ್ ಗಚ್ಚನ್ ಅನ್ನುವಲ್ಲಿ ಶುತ್ವ ಅಲ್ಲ, ಜಸ್ತ್ವ. ಕರೆಕ್ಟ್ ಕರೆಕ್ಟ್. just one. ಹ್ಮ್ ಕರೆಕ್ಟ್. ಜಸ್ತ್ವ ಕರೆಕ್ಟ್. ಜಸ್ತ್ವ ಅಂದ್ರೆ ತಕಾರಕ್ಕೆ ದಕಾರ. ಶುತ್ವ ಏನು ಅಂದ್ರೆ ಹೆಚ್ಚು ಗೊತ್ತಾಗುವಂತಹದ್ದು ಏನು ಅಂದ್ರೆ ವಿಸರ್ಗದ ಮಧ್ಯದಲ್ಲಿ ಬಂದಾಗ ಅದು ಶುತ್ವ ಆಗುತ್ತೆ. ವಿಸರ್ಗಕ್ಕೆ ಸ ಬಂದು ಸಕ್ಕೆ ಶ ಬಂದ್ರೆ ಶ್ಚು. ಆ ಶಬ್ದದಲ್ಲೇ ಇದೆ, ಸ್ತೋಷ್ಟುನಾಶ್ಚು ಅಂತ ಅದರ ಸೂತ್ರ. ಸಕಾರ ಇದ್ರೆ ವಿಸರ್ಗ ಇದ್ರೆ ಮೇಲೆ ಸಕಾರ ಬರುದು. ಸಕಾರ ಇದ್ರೆ ಪರದಲ್ಲಿ ಶಕಾರ ಇದ್ರೆ ಆಗ ಶಕಾರವೇ ಬರುತ್ತೆ, ಸ್ತೋಹೋ ಶ್ಚುನಾಶ್ಚುಹು. ಇನ್ನು ತಕಾರ ಇದ್ರೆ ಪೂರ್ವದಲ್ಲಿ ಆವಾಗ ಚಕಾರ ಬಂತು ಅಂತಾದ್ರೆ ತತ್ ಚ ತಚ್ಚ. ಸತ್ ಚಿದಾನಂದ ಸಚ್ಚಿದಾನಂದ. ಸತ್ ಚಾರಿತ್ರ್ಯಂ ಸಚ್ಚಾರಿತ್ರ್ಯಂ ಅನ್ನುವಲ್ಲೆಲ್ಲ ತಕಾರಕ್ಕೆ ಚ ಪರದಲ್ಲಿದ್ದದ್ರಿಂದ ಚಕಾರವೇ ಬಂತು. ಆದ್ರಿಂದಾಗಿ ಅದನ್ನ ಶ್ಚುತ್ವ ಸಂಧಿ ಹೇಳ್ತಾರೆ. ಆದ್ರೆ ಇಲ್ಲಿ ಉತ್ ಗಚ್ಚನ್ ಉದ್ ಗಚ್ಚನ್, ತ ಕೆ ದ, ಚ ಕೆ ಜ, ಟ ಕೆ ಡ, ತ ಕೆ ದ, ಪ ಕೆ ಬ ಬಂತು ಅಂದ್ರೆ ಅದನ್ನ ಜಷ್ಟ್ವ ಅಂತ ಹೇಳ್ತೇವೆ. ಇನ್ನೊಂದು ಸಂಧಿ ಇದೆ ಇಲ್ಲೇ. ಇದೇ ವಾಕ್ಯದಲ್ಲಿ ಮಧ್ಯಮಾರೋಹತಿ, ಮಧ್ಯಂ ಆರೋಹತಿ. ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ. ಆಯ್ತು. ಮಧ್ಯಂ ಅನ್ನುವಲ್ಲಿ ಕೊನೆಯ ಮೊದಲ ಪದದ ಕೊನೆಯ ಅಕ್ಷರ ಯಾವುದು? ಅನುಸ್ವರ ಅಲ್ಲ. ಸಂಧಿ ಇಲ್ಲ ಅಲ್ಲಿ. ಹ್ಮ್ ಸಂಧಿ ಇಲ್ಲ ಅನ್ಸುತ್ತೆ ಅಲ್ಲಿ. ಸಂಧಿ ಇಲ್ಲ, ಅದು ಸಂಯೋಗ ಅಥವಾ ಸಂಹಿತ ಅಂತ ಕರೀತಾರೆ. ಯಾವಾಗ ಎರಡು ಅಕ್ಷರಗಳು ಸೇರಿದ್ಮೇಲೆ ಏನಾದ್ರೂ ಒಂದು ಬದಲಾವಣೆ ಆಗ್ಬೇಕು, ಏನಾದ್ರೂ ಒಂದು ವಿಕಾರ ಆಗ್ಬೇಕು. ಒಂದು ಬರಬೇಕು, ಒಂದು ಹೋಗ್ಬೇಕು, ಒಂದರ ಬದಲು ಒಂದು ಬರಬೇಕು. ಒಟ್ಟು 3 ತರ ಸಂಧಿ ಆಗುವ ಅವಕಾಶ ಇದೆ. ಈ ಮಧ್ಯಂ ಆರೋಹತಿ ಎನ್ನುವಲ್ಲಿ ಮುಗೆ ಆ ಸೇರಿ ಮಾ ಆಗಿದೆ ಅಷ್ಟೇ, ಏನು ವಿಕಾರ ಆಗಿಲ್ಲ. ಎರಡೂ ಅಲ್ಲೇ ಇದೆ, ಮೂನು ಇದೆ, ಆನು ಇದೆ. ಈಗ ದೇವಾಲಯ ಅನ್ನುವಲ್ಲಿ ದೇವ ಆಲಯ ಅಂತ ಅ ಮತ್ತು ಆ ಸೇರಿ ಒಂದು ಅ ಹೋಗಿ ಆ ಬಂದಿದೆ. ಅದರಿಂದಾಗಿ ಅಲ್ಲಿ ಒಂದು ವಿಕಾರ ಆಯ್ತು. ಅದರಿಂದಾಗಿ ಸವರ್ಣ ದೀರ್ಘ ಸಂಧಿ. ಈಗ ಕಿಂ ಅಪಿ, ಕಿಂ ಅಪಿ ಯಾವ ಸಂಧಿ? ಅಲ್ಲಿ ಸಂಧಿ ಇಲ್ಲ. ತಿರ್ಗು ಕಿಂ ಕಿಮಪಿ ಸಂಧಿ ಇಲ್ಲ. ಇತಿ ಅಪಿ, ಇತ್ಯಪಿ. ಇಲ್ಲಿ ಸಂಧಿ ಇದೆ. ಯಾವ್ದಪ್ಪ ಬರ್ತಾ ಇಲ್ಲ. ಎಣ್ ಸಂಧಿ. ಇತಿ ಅಪಿ ಇತ್ಯಪಿ. ಪೂರ್ವ ಪದ ಗೊತ್ತಾಯ್ತು. ಈ ಅನ್ನುವ ಅಕ್ಷರದ ಪರದಲ್ಲಿ ಇತಿ ಅನ್ನುವಲ್ಲಿ ಮೊದಲ ಪದದ ಕೊನೆಯ ಅಕ್ಷರ ಇ, ಎರಡನೇ ಪದದ ಮೊದಲನೇ ಅಕ್ಷರ ಅ. ಇ ಮತ್ತು ಅ ಸೇರಿದಾಗ ಯು ಅಂತ ಒಂದು ಆದೇಶ ಬರುತ್ತೆ. ಆದ್ರಿಂದಾಗಿ ಒಂದು ವಿಕಾರ ಆಯಿತು. ಹಾಗಾಗಿ ಇಲ್ಲಿ ಸಂಧಿ ಉಂಟು. ಇನ್ನೂ ಒಂದು ಸಂಧಿ ಇದೆ ಇದೇ ವಾಕ್ಯದಲ್ಲಿ, ನೋಡಿ ಹೇಳೋಣ. ಕ್ರಮೇಣೋದ್ಗಚ್ಚನ್, ಕ್ರಮೇಣ ಉದ್ಗಚ್ಚನ್. ಸಮೀಚೀನಂ. ಕ್ರಮೇಣ ಉದ್ಗಚ್ಚನ್, ಕ್ರಮೇಣೋದ್ಗಚ್ಚನ್. ಯಾವ ಸಂಧಿ? ಆದೇಶ.
ಸರಿ, ಕ್ರಮೇಣ ಆದೇಶ ಅನ್ನೋದು ನಮಗೆ ಆ ಸವರ್ಣ ದೀರ್ಘ ಅಲ್ಲ, ಗುಣಸಂಧಿನ. ಗುಣಸಂಧಿ. ಆದೇಶ, ಆಗಮ ಮತ್ತು ಲೋಪ ಅಂತ 3 ಸಂಧಿಯ ಹೆಸರು ಹೇಳ್ತಾರಲ್ಲ, ಅದು ನಮಗೆ ಹೇಗೆ ಸಂಧಿ ಆಗಿದೆ ಅಂತ ತಿಳಿಸ್ಲಿಕ್ಕೆ. ಅದು ಸಂಧಿಯ ಹೆಸರಲ್ಲ. 3 ತರ ಸಂಧಿ ಬರುತ್ತೆ ಅಂತ. ಒಂದು ಚೇರಿಗೆ ಇಬ್ರು ಕಿತ್ತಾಡ್ತಾ ಇರ್ತಾರೆ, ನಾನ್ ಮಂತ್ರಿ ಆಗ್ಬೇಕು ಅಂತ. ನೀನ್ ಇಷ್ಟು ದಿವಸ ಆಗಿದ್ದಿ ಅಂತ ಕೆಲವರು, ಇಲ್ಲ ಎಷ್ಟ್ ಸಲ ಆದ್ರೂ ಕೂಡ ಯೋಗ್ಯ ಅಂತ ಮತ್ತೆ ಕೆಲವರು, ಇನ್ನು ಕೆಲವರು ಇವ್ರು ಇಬ್ರು ಬೇಡ ಅಂತ ಇನ್ನು ಕೆಲವರು. ಒಂದು ವೇಳೆ ಇಬ್ರು ಚೇರ್ ಹಂಚ್ಕೊಂಡ್ರೆ, ನಾನು CM ನೀನ್ DCM, ಅಥವಾ ನಾನು 2 ವರ್ಷಕ್ಕೆ ನೀನ್ 2.5 ವರ್ಷಕ್ಕೆ ಅಂತ ಮಾಡ್ಕೊಂಡ್ರೆ, ಆಗ ಆ ಕುರ್ಚಿಯ ಮೇಲೆ ಇಬ್ರು ಕೂತದ್ರಿಂದ ನಂತರ ಬಂದದ್ದು ಅದು ಆಗಮ. ಒಬ್ಬ ಕೂತಿದ್ದ, ಇನ್ನೊಬ್ಬ ಬಂದ, ನೀನು ಕೂತ್ಕೊಂತ ಕೂಡಿಸ್ಕೊಂಡ, ಅದು ಆಗಮ. ಇನ್ನೊಂದಿದೆ, ಒಬ್ಬನನ್ನು ಓಡಿಸಿ ಇನ್ನೊಬ್ಬ ಕೊಡ್ತಾನೆ, ಅವನನ್ನು ಏನಾದ್ರೂ ಮಾಡಿ ಕಿತ್ತಾಡಿ ಏನೋ ಸ್ಕ್ಯಾಮ್ ಅಲ್ಲಿ ಅವನನ್ನು 6 ಹಾಕಿ ಕಿತ್ತು ಬಿಡ್ತಾನೆ, ಅದು ಆದೇಶ. ಆದೇಶ ಅಂದ್ರೆ ಒಂದಕ್ಷರ ಹೋಗಿ ಇನ್ನೊಂದಕ್ಷರ ಬರುದು. ಆಗಮ ಅಂದ್ರೆ ಒಂದಕ್ಷರ ಇರುವಾಗ್ಲೇ ಇನ್ನೊಂದಕ್ಷರ ಸೇರುವುದು. ಮೂರನೇದೊಂದಿದೆ, ನನಗೂ ಬೇಡ ನಿನಗೂ ಬೇಡ, ಇಬ್ರು ಸೀಟ್ ಕಿತ್ತಾಕಿ ವಾಪಸ್ ಚುನಾವಣೆಗೆ ಹೋಗೋಣ ಅಂತ ಯಾರಿಗೂ ಅವಕಾಶ ಸಿಗದಂತೆ ಮಾಡಿದ್ರೆ ಅದು ಲೋಪ. ಲೋಪ ಅಂದ್ರೆ ಅದು ಇಲ್ಲ, ಇದು ಇಲ್ಲ, ಮೊದಲಿದ್ದ ಪದವೂ ಇಲ್ಲ, ಮೊದಲಿದ್ದ ಅಕ್ಷರವೂ ಇಲ್ಲ, ನಂತರ ಹೊಸ ಪದ ಬರುವುದೂ ಇಲ್ಲ, ಖಾಲಿ ಉಳಿದು ಬಿಡುತ್ತೆ, ಅದು ಲೋಪ. ಇದು 3 ಸಂಧಿಯ ಬಗೆ ಹೇಳಿದ್ದಷ್ಟೇ ಹೊರತು ಇದು ಸಂಧಿಗಿರುವ ಹೆಸರುಗಳಲ್ಲ. ಅದರಿಂದಾಗಿ ಕ್ರಮೇಣ ಉದ್ಗಚ್ಚನ್ ಅನ್ನುವಲ್ಲಿ ಅ ಮತ್ತೆ ಉ ಇದೆರಡರ ಬದಲು ಓ ಬಂತು. ಆದ್ರಿಂದಾಗಿ ಇದು ಆದೇಶ ಹೌದು, ಕರೆಕ್ಟ್. ಆದೇಶ ಅನ್ನೋದು ಹೇಗೆ ಏನಾಗಿದೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಆದೇಶ ಸಂಧಿ ಸರಿ. ಆಗ ಗುಣ ಆದೇಶ ಸಂಧಿ ಅನ್ಬೋದು ಬೇಕಿದ್ರೆ. ಗುಣಸಂಧಿ ಅಂತ ಹೇಳಿದ್ರೆ ಸಾಕು. ಗುಣ ಅಂದ್ರೆ ಆ ಉ, ಅದರ ಬದಲು ಓ. ಆ ಇ ಇದ್ರೆ ಏನಾಗ್ತಿತ್ತು? ಎ. ಎ ಅನ್ನೋದು ಮತ್ತೊಂದು ಗುಣ. ಇನ್ನೊಂದಿದೆ ಗುಣಸಂಧಿಗೆ ಅಕ್ಷರ, ಗೊತ್ತಿದ್ರೆ ಹೇಳಿ. ಎ ಔ ಅರ್ ಅಲ್ ಆಗತ್ತೆ, ಕರೆಕ್ಟ್. ಅರ್ ಅಥವಾ ಅಲ್ ಅನ್ನೋದು ತುಂಬಾ ಕಮ್ಮಿ ಆದ್ರಿಂದ ನಾನು ಅದನ್ನು ಹೇಳಲಿಕ್ಕೆ ಹೋಗ್ಲಿಲ್ಲ. ಅರ್ ಅನ್ನೋದು ಎಲ್ಲಿ ಬರುತ್ತೆ? ಉದಾಹರಣೆ, ಆ ಪ್ಲಸ್ ರು ಅರ್. ಹೌದು, ಆ ಪ್ಲಸ್ ರು ಅರ್ ತಾನೇ ಬರುತ್ತೆ. ಕರೆಕ್ಟಾ? ಅದಕ್ಕೊಂದು ಮಹರ್ಷಿ ಅಂತ. ಮಹರ್ಷಿ, 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 ಮಹರ್ಷಿ. ಆದ್ರಿಂದಾಗಿ ಅಲ್ಲಿ ಅರ್ ಅನ್ನೋದು ಆದೇಶವಾಗಿ ಬಂದದ್ದು ಗುಣಸಂಧಿಯ ಒಂದು ಉದಾಹರಣೆ. ತವ ಲಕಾರ, ತವಲ್ಕಾರ ಅನ್ನೋದು ಒಂದು ಮತ್ತೊಂದು, ಅಲ್ ಅನ್ನೋದು ಮತ್ತೊಂದು ಉದಾಹರಣೆ. ಈಗ ಅಷ್ಟು ಬಳಕೆಯಲ್ಲಿ ಇಲ್ಲ, ಅದನ್ನ ಅದನ್ನು ಹೇಳಲಿಕ್ಕೆ ಹೋಗ್ಲಿಲ್ಲ. ಸರಿ, ಇಲ್ಲಿ 3 ರೀತಿ ಇದ್ರಲ್ಲಿ ಓ ಅನ್ನುವ ಗುಣ ಆದೇಶ ಬಂದದ್ರಿಂದ ಗುಣ ಸಂಧಿ ಅನ್ನೋದು ಗೊತ್ತಾಯ್ತು. ಇನ್ನು ಮುಂದೆ ಇನ್ನೂ ಒಂದಿದೆ, ಗೊತ್ತಾದ್ರೆ ಹೇಳಿ. ನಭಸೋ. ಹೇಗ್ ಬಿಡಿಸುದು? ನಭಸಃ ವಿಸರ್ಗ ಲೋಪ ಸಂಧಿ. ನಭಸಃ ಮಧ್ಯಂ, ನಭಸೋ ಮಧ್ಯಂ ಆಗುತ್ತೆ. ವಿಸರ್ಗ ಲೋಪ ಆಗಿದ್ರೆ ಓ ಆಗ್ಬಾರ್ದಿತ್ತು. ವಿಸರ್ಗ ಲೋಪ ಆಗ್ಲಿಲ್ಲ, ವಿಸರ್ಗದ ಬದ್ಲೇನೋ ಬರುತ್ತೆ. ವಿಸರ್ಗ ಹೋಗುತ್ತೆ ಸತ್ಯ, ಹೋದ್ಮೇಲೆ ಅಲ್ಲಿಗೆ ಮುಗಿಯಲ್ಲ. ಹಾಗಿದ್ರೆ ಏನಾಗ್ತಿತ್ತು ಅಂದ್ರೆ, ವಿಸರ್ಗ ಲೋಪ ಆದ್ರೆ ನಭಸ ಅಂತ ಉಳಿಬೇಕಿತ್ತು. ಅದು ನಭಸೋ ಆಗಿದೆ ಅಂದ್ರೆ ವಿಸರ್ಗಕ್ಕೆ ಊ ಬಂದಿದೆ, ನಭಸೋ. ಓ ಬಂತು, ಆದ್ರಿಂದ ಇದು ಆಗಮ ಸಂಧಿಯಲ್ಲಿ ಒಂದಾಗತ್ತೆ. ಮುಖ್ಯವಾಗಿ ಇಲ್ಲಿ ಇದರ ಸಂಧಿಯ ಹೆಸರು ಉಕಾರಾದೇಶ ವಿಸರ್ಗ ಸಂಧಿ. ಇದು ಉಕಾರವೇ ನಭಸ ಅನ್ನುವಲ್ಲಿ ಆ ಇತ್ತು, ವಿಸರ್ಗಕ್ಕೆ ಊ ಬಂತು,
ಅ ಉ ಓ ಆಯ್ತು, ನಭಸೋ ಅಂತ ರೂಪ ಆಯ್ತು. ಮಧ್ಯಂ ಅಂತ ಪರದಲ್ಲಿ ಇನ್ನೊಂದು ಪದ ಇದ್ದದ್ರಿಂದ ನಭಸೋ ಮಧ್ಯಂ ಅಂತ ರೂಪ ಆಗಿದೆ. ಇನ್ನೂ ಒಂದು ಸಂಧಿ ಹೇಳ್ಬಹುದು. ಮಧ್ಯ ಅಹ್ನಃ ಮಧ್ಯಾಹ್ನಃ. ಕರೆಕ್ಟ್. ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ. ಕರೆಕ್ಟ್. ಇನ್ನೂ ಒಂದು ಸಂಧಿ ಇದೆ ಹೇಳುದಾದ್ರೆ. ಗೊತ್ತಾಯ್ತಾ? ಇಲ್ವಾ? ತೊಂದ್ರೆ ಇಲ್ಲ, ಅದೇನು ಪಕ್ಕ ನಾವು ಗಮನಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೂರ್ಯ ಕ್ರಮೇಣ, ಸೂರ್ಯ ಕ್ರಮೇಣ. ಅಲ್ಲಿ ಅದನ್ನ ಸೇರಿಸಿಲ್ಲ. ಯಾಕೆ ಅಂದ್ರೆ ಕ್ರಮೇಣ ಅನ್ನುವಲ್ಲಿ ಕಕಾರ ಪರದಲ್ಲಿದ್ದಾಗ ವಿಸರ್ಗಕ್ಕೆ ವಿಸರ್ಗದ ಏನಂತಾರೆ ಅದಕ್ಕೆ, ಉಪಪದ್ಮಾನೀಯಾನ ಅಥವಾ ಜಿಹ್ವಾಮೂಲೀಯ ಅಂತ ಇಲ್ಲಿ ಇರುವಂತದ್ದು. ಜಿಹ್ವಾಮೂಲೀಯ ಅಥವಾ ಉಪಪದ್ಮಾನೀಯ ಅಂತ. ಅದ್ ಮುಂದೆ ಮತ್ತೆ ವಿಸರ್ಗದ ಬಗ್ಗೆ ಹೇಳುವಾಗ ಹೇಳ್ತೇನೆ. ಈಗೇನ್ ತಲೆ ಕೆಡಿಸ್ಕೊಳ್ಬೇಡಿ, ಈ ಸಂಧಿಯ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಡಿ. ಇದು ವಿಸರ್ಗಕ್ಕೆ ಬರುವಂತ ಒಂದು ರೀತಿಯ ಸಂಧಿ. ಇರ್ಲಿ. ಮುಂದಿನ ವಾಕ್ಯ ಮಧ್ಯಾಹ್ನಾತ್. ಯಾರಾದ್ರೂ ಓದಿ. ಮಧ್ಯಾಹ್ನಾತ್ ಪೂರ್ವಂ ಪೂರ್ವೇ ಭಾಗಃ ಪೂರ್ವೋ ಪೂರ್ವಾಹ ಅಪರೋ ಭಾಗಃ ಅಪರಾಹ್ನಃ. ಮಧ್ಯಾಹ್ನದ ಮುಂಚೆ ಪೂರ್ವೋಹ್ನ ಅಂದ್ರೆ ಇದೇನೋ ಗೊತ್ತಿಲ್ಲ ನನಗೆ. ಪೂರ್ವಾಹ್ನಃ ಮಧ್ಯಾಹ್ನಕ್ ಸ್ವಲ್ಪತ್ತಿಗೆ ಮುಂಚೆ ಅಂದ್ರೆ ಅದನ್ನ ಪೂರ್ವಾಹ್ನಃ ಅಂತ ಕರೀತಾರೆ. ಅಪರೋ ಭಾಗ ಮೇಲಿನ ಭಾಗನ ನಂತರ ಅಪರಾಹ್ನಃ. ಓಕೆ. ಓ, ಮುಂಚೆ ಪೂರ್ವಾಹ್ನ, ಆದ್ಮೇಲೆ ಅಪರಾಹ್ನ. ಅಪರಾಹ್ನ. ಓಕೆ. ಅಲ್ಲಿ ರೇಪ ಬರುವುದ್ರಿಂದ ಮಧ್ಯಾಹ್ನ ಅನ್ನುವಲ್ಲಿ ರಕಾರ ಆಗ್ಲಿ ಅಥವಾ ಅಂದ್ರೆ ರೇಪ ಆಗ್ಲಿ ಶಕಾರವು ಇಲ್ಲ, ಅದರಿಂದಾಗಿ ಮಧ್ಯಾಹ್ನ ಆಗುತ್ತೆ. ಮಧ್ಯಾಹ್ನ ಅನ್ಬಾರ್ದು. ಆದ್ರೆ ಪೂರ್ವಾಹ್ನ ಅನ್ಬಾರ್ದು. ಪೂರ್ವಾಹ್ನ ಮಧ್ಯಾಹ್ನ. ಯಾಕೆಂದ್ರೆ ಅದು ರ ಪೂರ್ವ ರೇಪ ಬಂದದ್ರಿಂದ ರೇಪದ ಜೊತೆಗೆ ನ ಬಂದಾಗ ನಕ್ಕೆ ನ ಬರುತ್ತೆ. ರಷಾಭ್ಯಾಂ ನೋಣ ಸಮಾನ ಪದೇ ಅಂತ ರೂಪ ಅದರ ವಿವರಣೆ ಹಾಗೆ ಕೊಡುತ್ತೆ. ಮಧ್ಯಾಹ್ನೆ ಸೂರ್ಯಸ್ಯ ಪ್ರಕಾಶಃ ಕಠೋರೋ ಭವತಿ. ಮಧ್ಯಾಹ್ನದ ಕಾಲದಲ್ಲಿ ಸೂರ್ಯನ ಕಿರಣಗಳು ತುಂಬಾ ಕಠೋರ ಅಂದ್ರೆ ಶಾಖ ಜಾಸ್ತಿ ಇರುತ್ತೆ, ಹಾರ್ಶ್ ಆಗಿರುತ್ತೆ ಅಂತ. ಹಾರ್ಶ್ ಆಗಿರುತ್ತೆ ಅಂತ. ಅಪರಾಹ್ನ ಸೂರ್ಯ ಕ್ರಮೇಣ ಪಶ್ಚಿಮಾಂ ದಿಶಾಮವತರತಿ. ದಿಶಂ ಅವತರತಿ. ತಸ್ಮಾತ್ ಅಸ್ತಂ ಚ ಗಚ್ಚತಿ. ಓಕೆ. ಮಧ್ಯಾಹ್ನ ಕಾಲ, ಓಕೆ, ಸಾಯಂಕಾಲ ಟೈಮು ಅಂತ ಅವ್ರು ಹೇಳ್ತಾ ಇದಾರೆ ಅಂತ ಅನ್ಕೊಳ್ತಾ ಇದೀನಿ. ಕ್ರಮೇಣ ನಿಧಾನವಾಗಿ ಪಶ್ಚಿಮದ ಕಡೆಗೆ ಹೋಗ್ತಾನೆ, ಸೂರ್ಯ ಹೋಗ್ತಾನೆ. ಅಸ್ತಮಧ್ಯೆ ಭೂಯೋಪಿ ತಸ್ಯ ಪ್ರಕಾಶೋ ರಕ್ತಃ ಕೋಮಲಶ್ಚ ಭವತಿ. ಅಸ್ತಮಧ್ಯೆ ಸೂರ್ಯ ಮುಳುಗೋ ಟೈಮಲ್ಲಿ ಅಸ್ತಮಯೇ ಸೂರ್ಯ ಮುಳುಗೋ ಟೈಮಲ್ಲಿ ಅವನ ಪ್ರಕಾಶವು ಭೂಯೋಪಿ ಭೂಮಿಗೆ
ಅಂದ್ರೆ ಭೂಮಿ ಹತ್ರ ಆಗ್ತಾ ಇರೋವಾಗ, ಹಿಂಗ್ ಮುಳುಗ್ತಾ ಇರೋವಾಗ ಹತ್ರ ಆಗ್ತಾ ಇರ್ತಾನೆ ಅಂತ ಅನ್ಸತ್ತಲ್ವಾ? ಭೂಯೋಪಿ ಅಂದ್ರೆ ಇನ್ನೂ. ಓ, ಭೂಯೋಪಿ ಅಂದ್ರೆ ಇನ್ನೂ. ಇನ್ನೂ ತಸ್ಯ ಪ್ರಕಾಶ. ಬೆಳಿಗ್ಗೆ ಹೇಗೆ ರಕ್ತ ಮತ್ತು ಕೋಮಲ ಇತ್ತೋ ಹಾಗೆ ಈಗ ಇನ್ನೂ ಹೆಚ್ಚು ಕೆಂಪು, ಇನ್ನೂ ಹೆಚ್ಚು ಕೋಮಲವಾಗುತ್ತೆ. ಓ, ಓಕೆ. ಅಸ್ತಮಯೇ ಭೂಮೋಪಿ, ಇನ್ನೂ ಹೆಚ್ಚು ಕೋಮಲ, ಇನ್ನೂ ಹೆಚ್ಚು. ಭೂಯಃ ಅಂದ್ರೆ ಮತ್ತೆ, ಭೂಯಃ ಅಪಿ ಅಂದ್ರೆ ಮತ್ತೂ ಕೂಡ. I mean, again, is that the meaning? Again Yes. or more? Yes, okay. Again and more. ಭೂಯ ಅನ್ನೋದು ಅಗೈನ್, ಅಪಿ ಅನ್ನೋದು ಮೋರ್. ಬೆಳಿಗ್ಗೆಯೂ ಒಂದ್ಸಲ ಕೆಂಪಾಗಿತ್ತು, ಕೋಮಲವಾಗಿತ್ತು ಅಂತ ಹೇಳಿದ್ರಲ್ವಾ? ಅದೇ ಈಗ್ಲೂ ಕೂಡ ಅಂತ. ಈಗ್ಲೂ ಕೂಡ ಕೆಂಪಾಗುತ್ತೆ, ಆದ್ರೆ ಇನ್ನೂ ಕೆಂಪಾಗುತ್ತೆ. ಮತ್ತೆ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ ಪ್ರಕಾಶವು ಕೆಂಪಾಗಿ ಕೋಮಲವಾಗಿ ಕಾಣಿಸುತ್ತೆ, ಕೋಮಲವಾಗಿ ಅನುಭವಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸರಿ, ಇಷ್ಟು ಈ ಪಾಠದ ಪದಗಳ ಒಂದು ಸಾಮಾನ್ಯ ಪರಿಚಯ ಮಾಡ್ಕೊಂಡು ಬನ್ನಿ. ಮುಂದಿನ ಸಾಲುಗಳನ್ನು ಓದ್ಕೊಂಡು ಬನ್ನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಇದರಲ್ಲಿ ಶಬ್ದಗಳ ಬಗ್ಗೆ ಯೋಚನೆ ಮಾಡಿ, ಒಂದೊಂದು ಪ್ಯಾರವನ್ನು ಒಂದೊಂದು ದಿವಸಕ್ಕೆ ಇಟ್ಕೊಳ್ಳಿ. ಈ ಮುಗಿಯುಷ್ಟರಲ್ಲಿ 4-6 ದಿವಸಕ್ಕೆ ಅಷ್ಟು ಪ್ಯಾರದು ಮುಗಿಯುತ್ತೆ. ಒಂದೊಂದು ಸಾಲಿನ ಶಬ್ದಗಳು ಮತ್ತೆ ಸಂಧಿಗಳೇನಾದ್ರೂ ಗೊತ್ತಾದ್ರೆ, ಸೂರ್ಯ ಪ್ರತ್ಯಕ್ಷ ದೇವತಾ ಅನ್ನುವ ಪಾಠದ್ದು ಶಬ್ದಗಳು, ಪ್ರತಿ ಶಬ್ದದ ಅರ್ಥ ಏನು, ಪೂರ್ವಸ್ಯಾಂ ಯಾವ ಷಷ್ಠಿ ವಿಭಕ್ತಿಯ, ಸಪ್ತಮಿ ವಿಭಕ್ತಿಯ, ಪ್ರಥಮ ವಿಭಕ್ತಿಯ, ಏನು, ಯಾವ ಲಿಂಗ, ಯಾವ ವಿಭಕ್ತಿ, ಅಷ್ಟು ಸಾಕು. ಈಗ ಉದಾಹರಣೆಗೆ ಪಶ್ಯ, ಲೋಟ್ ಮಧ್ಯಮ ಏಕ, ಪೂರ್ವಸ್ಯಾಂ ಸ್ತ್ರೀಲಿಂಗ ಸಪ್ತಮಿ ಏಕ, ದಿಶಿ ಸ್ತ್ರೀಲಿಂಗ ಸಪ್ತಮಿ ಏಕ, ಸೂರ್ಯ ಪುಲ್ಲಿಂಗ ಪ್ರಥಮ ಏಕ, ಉದಯತೆ ಲಟ್ ಪ್ರಥಮ ಏಕ. ಎಷ್ಟು ಗೊತ್ತಾಗುತ್ತೋ ಅಷ್ಟು. ಆದ್ರೆ ಬರೆಯುವುದನ್ನ ಅಭ್ಯಾಸ ಮಾಡಿದ್ರೆ, ಪದಗಳು ನೆನ್ಪುಳಿಲಿಕ್ಕೆ ಶುರುವಾದ್ರೆ, ಮುಂದೆ ಹೊಸ ಪಾಠ ಆಗುವಾಗ ಹೆಚ್ಚು ವಿಷಯಗಳು ನಮ್ಗೆ ನೆನ್ಪುಳಿಯತ್ತೆ. ಅಂದ್ರೆ ವಿಷಯದ ಕಡೆ ಗಮನ ಕೊಡ್ಬೋದು. ಇಲ್ಲಾಂದ್ರೆ ಪದಗಳಲ್ಲೇ ಕೂತು ಬಿಡ್ತೇವೆ ನಾವು. ಯಾಕದು ಹಾಗಾಯ್ತು, ಯಾಕೆ ವಿಸರ್ಗ ಬಂತು, ಯಾಕೆ ನಮ್ಮ ಅಕ್ಷರ ನಿಮ್ಮ ಅಕ್ಷರ ಇಲ್ಲ ಅಂತೆಲ್ಲ ಶುರು. ಸರಿ, ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ. ಶ್ರೀ ಹರಿಪ್ರಿಯತಾ ಶ್ರೀ ಕೃಷ್ಣ ಅರ್ಪಿತಮಸ್ತು. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು.